ಗುರುಜಿ. ನೋಡಿ ವೀಕ್ಷಕರೇ, ಬಹಳ ಸಂತೋಷ. ಇವತ್ತು ಬನಶಂಕರಿ ನಮಸ್ಕಾರ ಮಾಡ್ಕೋಬೇಕು, ದೇವರ ನಮಸ್ಕಾರ ಮಾಡಬೇಕು, ಪೌರ್ಣಮಿ ನಮಸ್ಕಾರ ಮಾಡ್ಕೋಬೇಕು, ಅಮ್ಮನವರು ವಿಶೇಷವಾಗಿರ್ತಕ್ಕಂಥ ಒಂದು ಸಂಕೀರ್ತನ ಹಾಡಬೇಕು. ದೇವರನ್ನ ಹಾಡಿ ಹೊಗಳಬೇಕಾದ್ರೆ ನಿಜಕ್ಕೂ ಆನಂದ. ಅಮ್ಮನವ್ರಿಗೆ ಶ್ಲೋಕವನ್ನು ಹೇಳೋದು, ಆನಂದ ಪಡೋದು, ಇದೆಲ್ಲ ನಿಜವಾಗ್ಲೂ ಸಂತೋಷವಾಗುತ್ತೆ. ಹಳೆ ಕಲೆಗಳನ್ನ ಮರಿಬಾರ್ದು, ಹಳೆ ಚಿತ್ರಗಳನ್ನ ಮರಿಬಾರ್ದು, ದೇವರ ಒಂದು ಸ್ವರೂಪದ ಹಾಡನ್ನು ಖಂಡಿತವಾಗ್ಲೂ ಮರಿಬಾರ್ದು. ಬನ್ನಿ ಆ ಹಳೆ ಹಾಡನ್ನ ನೋಡ್ಕೊಂಬಂದ್ಬೇಡ. ಜಯ ಬನಶಂಕರಿ ಜಯ ಸರ್ವೇಶ್ವರಿ ಜಯ ಲೋಕೇಶ್ವರಿ ಓಂಕಾರಿ ಜಯ ಕಾಮೇಶ್ವರಿ ಜಯ ರಾಜೇಶ್ವರಿ ಜಯ ಭುವನೇಶ್ವರಿ ಜಯ ಗೌರಿ. ನಗೆ ಮೊಗವಾಗಿದೆ ಚಂದಿರ ಸೂರ್ಯರೇ ಕಣ್ಣುಗಳು, ಕಪ್ಪನಿ ಮೋಡವೇ ಮುಂಗುರುಳಾಗಿವೆ, ಕೊರಳಿನ ಮಾಲೆಗೆ ತಾರೆಗಳು, ಹಸುರಿನ ವನಸಿರಿ ಉಡುಗೆಯಾಗಿದೆ, ಹೂಗಳ ನಿನಗೆ ಒಡವೆಗಳು, ಅರುಣೋದಯವೇ ಅರಿಶಿನ ಕುಂಕುಮ ನೆಲೆಸಿದಡಿಲಲಿ ಜೀವಿಗಳು. जय बनशंकरी जय सर्वेश्वरी जय लोकेश्वरी ओंकारी. शुभंकरी लोकहितंकरी शत्रुभयंकरी कौमारी योगानंदकरी शिवशंकरी भक्तवशंकरी ह्रींकारी शुंभनिंभर जंभव हरिसिद शांभवी अंबिके रुद्राणी ನಂಬಿದ ಮನುಜರ ಸಂತತ ಸಲಹುವ ಶ್ರೀ ಮೂಕಾಂಬಿಕೆ ಶರ್ವಾಣಿ. ಸರ್ವಲೋಕಕ್ಕೆ ಸರ್ವಕಾಲದಿ
ಬಹಳ ಸಂತೋಷ ವೀಕ್ಷಕರೇ, ಎಂಥ ಒಳ್ಳೆ ಹಾಡು. ಆನಂದದಿಂದ ತೇಲಾಡ್ತಕ್ಕಂಥ ತಮ್ಮೆಲ್ಲರಿಗೂ ಇದೇ ರೀತಿಯ ಬನಶಂಕರಿ ತಾಯಿ ಜಗನ್ಮಾತೆ ಕೃಪಾ ಕಟಾಕ್ಷ ಆಗ್ತಾ ಇರಲಿ ಅಂತ ಹೇಳ್ತಾ ತೇರನ್ನ ಎಳೆಯಕ್ಕೆ ಸಾಯಂಕಾಲ ಹೋಗಲೇಬೇಕು, ಮರಿಬೇಡಿ. ಈಗ ಒಂದು 5 ನಿಮಿಷ ಬಂದೇ ಬಿಟ್ಟೆ. ಗುರುಜಿ, ನಿಜಕ್ಕೂ ಇವತ್ತು ಬನ ಹುಣ್ಣಿಮೆ ಅಂತ ಹೇಳಿದ್ರಿ, ಬನಶಂಕರಿಯ ದರ್ಶನ ಕೂಡ ಆಯ್ತು, ಬಹಳನೇ ಇಷ್ಟ ಆಯ್ತು ಅಲ್ವೇ ವೀಕ್ಷಕರೇ?